ಈಗ ಡಿ ಕೆ ಶಿವಕುಮಾರ್ ಏನು 141 ಸೀಟ್ ಗೆಲ್ತೀವಿ ಅಂತ ಹೇಳಿದಾರಲ್ಲ, ಬಹುಶಃ ಅವ್ರಿಗೆ ಕನಸು ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ ಏನು, ಕಳೆದ ಚುನಾವಣೆಯಲ್ಲಿ 135 ಗೆಲ್ತೀವಿ ಅಂತ ಹೇಳ್ಬಿಟ್ಟು ಗೆದ್ಬಿಟ್ರು. ಬಹುಶಃ ನೆಕ್ಸ್ಟ್ ಅದನ್ನೇ ನಾನು ಹೇಳಿದ್ದೇ ಸತ್ಯ ಆಗ್ತದೆ ಅಂತಕ್ಕಂಥದ್ದು ಕನಸು. ಆದರೆ 140 ಈಗಿನ ಸರ್ಕಾರದ ಸಾಧನೆ ನೋಡಿದರೆ ಇವತ್ತು ಜನ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ಕಳಪೆ ಸಾಧನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಹೊರತು ಸಾಧನೆಗಳ ಬಗ್ಗೆ ಇವತ್ತು ಜನಗಳು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಈಗ ಹೇಳಿದ್ರು ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ, ಏನು ಅಭಿವೃದ್ಧಿ ಮಾಡಿದ್ದಾರೆ, ಬೆಂಗಳೂರು ನಗರದ ಅಭಿವೃದ್ಧಿ ಮಾಡಲಿಕ್ಕೆ ಇವರಿಗೆ ನಾವು ಅನ್ಕೊಂಡಿದ್ದು ಏನೋ ಶಿವಕುಮಾರ್ ಅವರು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತಾರೇನೋ ಅಂತ ಅನ್ಕೊಂಡಿದ್ದು. ಆದ್ರೆ ಇವತ್ತು ಬೆಂಗಳೂರು ನಗರದಲ್ಲಿ ರಸ್ತೆಗಳ ಗುಂಡಿ ಮುಚ್ಚಲಿಕ್ಕೆ ಇವರಿಗೆ ಶಕ್ತಿ ಇಲ್ಲದಂತಾಗಿದೆ. ಇವರೇನು ಅರಿತಾರೆ, ಕುಮಾರಸ್ವಾಮಿ 14 ಜನ ಇಟ್ಕೊಂಡು ಹರಿತೀವಿ ಅಂತಾರೆ ಅಂತ ಏನು ಈ ಪದ ಉಪಯೋಗಿಸಿದ್ದಾರೆ. ಒಬ್ಬ ಸಂಸ್ಕಾರವಂತ ಮನುಷ್ಯ ಆಡದಲ್ಲಿ ಆಡುವಂತ ಮಾತಲ್ಲ ಅದು. ಅವರ ಅಂತಸ್ತು, ಅವರ ಮಾನಸಿಕ ಸ್ಥಿತಿಯನ್ನ ತೋರಿಸ್ತಾ ಇದೆ. ಕೊಟ್ಟ ಕುದುರೆ ನೇರದವನು ವೀರನೂ ಅಲ್ಲ ಧೀರನೂ ಅಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಮಾರ್ಮಿಕವಾಗಿ ನುಡಿದಿದ್ದಾರೆ ಸರ್. ಇದಕ್ಕಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟವಾದಂಥ ಉತ್ತರ ಬಹಳ ಹಿಂದೆನೇ ಕೊಟ್ಟಿದ್ದಾರೆ. ನನಗೆ ಕೊಟ್ಟಂತ ಕುದುರೆ ಕಾಲೇ ಇರಲಿಲ್ಲ ಅಂತಾನೆ. ಅದರಿಂದ ಆಮೇಲೆ ಶಿವಕುಮಾರ್ ಏನ್ ಹೇಳಿದ್ದಾರೆ, ಕೊಟ್ಟ ಕುದುರೆಯ ಏರ ಬಯಸುವನು ಅಂತ ಹೇಳಿದ್ದಾರೆ. ಕೊಟ್ಟ ಕುದುರೆಯ ಏರದವನು ಅಂತ ಹೇಳ್ತಿಲ್ಲ ಅವರು. ಅಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಕ್ಕಾಗಿಲ್ಲ ಅವ್ರ ಕೈಗೆ. ಬಟ್ ಅದಕ್ಕೆ ಕುಮಾರಸ್ವಾಮಿ ಅವರು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ.